ಈಗ ಓರ್ವ ಸೈನ್ಯದಲ್ಲಿ ಕೆಲಸ ಮಾಡಿದವರಿಗಾಗಿ ಸೂಪರ್ 3 ಯಾವ ರೀತಿ ಕೆಲಸ ಮಾಡುತ್ತೆ. ಇದು ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. 24 ವರ್ಷದಿಂದ ಭೂಮಿಗಾಗಿ ಮಾಜಿ ಯೋಧ ಫೈಟ್ ಮಾಡ್ತಾ ಇದ್ರು. ಸೂಪರ್ 3 ವರದಿಯಿಂದ ತಹಶೀಲ್ದಾರ್ ಫುಲ್ ಅಲರ್ಟ್ ಆದರು. ಮಾಜಿ ಸೈನಿಕನ ಕೃಷಿ ಜಮೀನಿಗಾಗಿ ತಹಶೀಲ್ದಾರ್ ಸರ್ಚ್. 24 ವರ್ಷದಿಂದ ಭೂಮಿಗಾಗಿ ಮಾಜಿ ಯೋಧ ಫೈಟ್. ಸೂಪರ್ 3 ವರದಿಯಿಂದ ತಹಶೀಲ್ದಾರ್ ಫುಲ್ ಅಲರ್ಟ್. 24 ವರ್ಷದಿಂದ ಓರ್ವ ಮಾಜಿ ಯೋಧ, ನಾನು ಸೇವೆ ಮಾಡಿದ್ದೀನಿ ಸ್ವಾಮಿ, ನನಗೆ ಒಂದು ಜಮೀನು ಕೊಡಿ ಅಂತೇಳಿ 24 ವರ್ಷದಿಂದ ಕೆಲವರು ಹುಟ್ಟಿರ್ಲಿಕ್ಕಿಲ್ಲ ಕಾರ್ಯಕ್ರಮ ನೋಡ್ತಾ ಇರೋರು. ಏನು ನಮ್ಮವ್ರು ಗೊತ್ತಲ್ಲ, ಸೈನ್ಯ ಅಂದರೆ ಏನು ಗೊತ್ತೇನ್ರಿ, ಸೈನ್ಯಕ್ಕೆ ಮರ್ಯಾದೆ ಕೊಡ್ರಿ, ಸೈನ್ಯಕ್ಕೆ ಮರ್ಯಾದೆ ಕೊಡೋ ಕಾರಣಕ್ಕಾಗಿ ನೋಡ್ರಿ ನಾವು ಬದುಕುಳಿದಿದ್ದೇವೆ, ಅದು ಇದು ಸ್ವಲ್ಪ ಹೆಲ್ಪ್ ಮಾಡಿರಿ ಅಂದರೆ ನಾನು ಯಾಕೆ ಮಾಡಲಿ. ಎಲ್ಲ ಇಲ್ಲಿಂದ ತುಂಬ ಜನ ನೋಡಿದ್ದೀನಿ ನಾನು. ಅವ್ರಿಗೇನು ಗೊತ್ತಾ, ದೇಶದ ಬಗ್ಗೆ ಎಲ್ಲ ಪ್ರೀತಿ, ಪಾರ್ಟಿ ದೇಶದ ಬಗ್ಗೆ ಪ್ರೀತಿ ಇಟ್ಕೊಳ್ರಿ, ಆಮೇಲೆ ಪಾರ್ಟಿ ಅಲ್ವಾ. ಏನು ಮಾತು ಗೊತ್ತಾ ಸೈನಿಕರ ಬಗ್ಗೆ, ಪುಂಖಾನುಪುಂಖವಾಗಿ ಯಾರಾದರೂ ಚಪ್ಪಾಳೆ ತಟ್ಟೋರಿದ್ದರೆ ಸೈನಿಕರ ಬಗ್ಗೆ, ಕಾರ್ಗಿಲ್ ಯುದ್ಧದ ಬಗ್ಗೆ ಹೆಂಗೆ ಗೆದ್ದು ಬಂದ್ವಿ ಗೊತ್ತಾ, ನಮ್ಮ ಸೈನಿಕರ ಏನು ಪ್ರಾಣ ತ್ಯಾಗ, ನಾವೆಲ್ಲ ಏನು ಸೈನಿಕರಿಗಾಗಿ ಅದೇ ಸೈನಿಕ ಪಾಪ, ಸರ್ ನಾನು ಸೈನ್ಯದಲ್ಲಿ ಕೆಲಸ ಮಾಡಿದ್ದೀನಿ, ಒಂದಿಷ್ಟು ಜಾಗ ಕೊಡಿ ಅಂದರೆ ಅವನನ್ನು ಕೇರ್ ಮಾಡಿ. 24 ವರ್ಷದಿಂದ ಒಬ್ಬ ಮಾಜಿ ಯೋಧ 24 ವರ್ಷದಿಂದ. ನನಗಿವತ್ತು ಹೆಮ್ಮೆ ಇದೆ, ನಮಗೆ ಹೆಮ್ಮೆ ಇದೆ, ನಮ್ಮ ಟೀಮ್ ಬಗ್ಗೆ ಹೆಮ್ಮೆ ಇದೆ. ನಾವು ಯಾವತ್ತೂ ಕೂಡ ಈ ಕೊರಳಿಂದ ಮಾತಾಡೋದಿದ್ರೆ ಕರುಳಿಂದ ಮಾತಾಡ್ತೀವಿ, ಫ್ರಮ್ ದ ಹಾರ್ಟ್. ಪಾಪ 24 ವರ್ಷದಿಂದ ಕಾರ್ಗಿಲ್ ಯುದ್ಧದಲ್ಲಿ ಮೊನ್ನೆಲ್ಲ ಎಲ್ಲರೂ ಮಾತಾಡಿದ್ರಲ್ಲ, ನೀವೆಲ್ಲ ಸೇರಿಕೊಂಡು ಪ್ರಧಾನಮಂತ್ರಿ ಆದಿಯಾಗಿ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಈ ಕಾರ್ಗಿಲ್ ಯುದ್ಧದಲ್ಲಿ ಯಾರ್ಯಾರಿದ್ದಾರಪ್ಪ ನೋಡಿ. ಈ ಸೈನಿಕ ನಿಮ್ಗೇನಾಗಿದೆಯಪ್ಪ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರಲ್ಲ, ಒಂದೇ ಸಲಕ್ಕೆ ನಿಮ್ಗೇನು ಜಾಗ ಗೀಗ ಏನು ಬರಬೇಕೆಲ್ಲ ಕೊಟ್ಬಿಡೋಣ, ಯಾರಾದರೂ ಆಲೋಚನೆ ಮಾಡಿದ್ರಾ? ಬಟ್ ನಾವು ಮಾಡಿದ್ವಿ. ಬನ್ನಿ, ಇದರ ಬಗ್ಗೆ ಒಂದು ಸ್ಟೋರಿ ಇದೆ. ನಾವು ಸುದ್ದಿ ಮಾಡಿದ ನಂತರ ತಹಶೀಲ್ದಾರ್ ಕರೆದ್ರು, ಜಿಲ್ಲಾಧಿಕಾರಿಗಳು ಕರೆದ್ರು, ಜಾಗ ತೋರಿಸಿದ್ರು. ಲಾಟ್ಪೋಟ್ ಜಾಗ ಅಲ್ಲ, ಒಳ್ಳೆ ಜಾಗ ಕೊಡ್ತೀನಿ ಅಂತ ಅಂದಿದ್ದಾರೆ, ಅದನ್ನು ಕೂಡ ಕೊಡ್ತೀನಿ. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನೋಡಿ ನೀವು ಹಿಂಗೆ ಮಾಡಿದ್ದೀರಿ, ಅರ್ಧದಲ್ಲಿ ಬಿಟ್ಬಿಡಬೇಡಿ, ನಾವು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅನ್ನುವಂಥ ಎಚ್ಚರಿಕೆಗಾಗಿ. ಬನ್ನಿ ಈ ಸೈನಿಕರ ಸ್ಟೋರಿ ನೋಡೋಣ. ಚಿಂತಾಮಣಿಯಿಂದ ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆಯಲ್ಲಿ ಹೋಗಿದ್ದೀನಿ. 11 ದಿನಗಳ ಕಾಲ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹ ಮಾಡಿದ್ದೀನಿ. ಏನು ಸೈನಿಕ ಅಂತಂದರೆ ನಾನು ಸೈನಿಕನಿಗೆ ಭಾಳ ಗೌರವ ಕೊಡ್ತೀನಿ. ಎಲ್ಲ ಡ್ರಾಮಾ. ದಿನಾಂಕ 19/7/2024 ಮಧ್ಯಾಹ್ನ 12 ಗಂಟೆ. ತನ್ನ ಭೂಮಿಗಾಗಿ ಸೈನಿಕನ ಹೋರಾಟ. ಇವರ ಹೆಸರು ಶಿವಾನಂದ ರೆಡ್ಡಿ, ಮಾಜಿ ಸೈನಿಕ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದವರು. 1999ರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗಲೇ ಅಪಘಾತವೊಂದರಲ್ಲಿ ಕಾಲಿಗೆ ತೀವ್ರ ಪೆಟ್ಟಾಗಿ ಕಡ್ಡಾಯ ನಿವೃತ್ತಿಯನ್ನ ಪಡೆದ್ರು. ಆದರೆ ತಮಗೆ ಸಿಗಬೇಕಾದ ತಮ್ಮ ಭೂಮಿಗಾಗಿ 24 ವರ್ಷದಿಂದ ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ಆದರೆ ಯಾರು ಇವರ ಬಗ್ಗೆ ಕ್ಯಾರೆ ಎಂದಿಲ್ಲ. ಆಗ ಸೂಪರ್ 3 ಇವರ ಪರ ನಿಂತಿತ್ತು. ನಾವೇನು ಹೇಳ್ತೀವಿ, ಸೈನಿಕರಿಗೆ ಗೌರವ ಕೊಡಿ, ಸೈನಿಕರು ರಾಷ್ಟ್ರ ಕಾಪಾಡೋರು. ಯಾವುದಾದ್ರೂ ಒಂದು ಸುದ್ದಿ ಮಾಡಿದಾಗ ನಮ್ಮಲ್ಲೂ ಇರುತ್ತೆ, ಏನ್ರಿ ಸೈನಿಕರೇನ್ರಿ ಅವರು? ಹೌದು, ಸೈನಿಕರಪ್ಪ ಈಗಿದ್ದಾರೆ. ವರದಿ ಪ್ರಸಾರಕ್ಕೂ ಮುನ್ನವೇ ಈ ಮಾಹಿತಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ ಅವರಿಗೆ ಗೊತ್ತಾಗುತ್ತೆ. ತಕ್ಷಣವೇ ಶಿವಾನಂದ ರೆಡ್ಡಿ ಅವರನ್ನ ಕರೆಸಿ ಮಾಹಿತಿಯನ್ನ ಪಡೆದುಕೊಂಡ್ರು. ಖುದ್ದು ಮಾಜಿ ಯೋಧ ಶಿವಾನಂದ ರೆಡ್ಡಿ ಅವರನ್ನ ತಮ್ಮ ಕಚೇರಿಗೆ ಕರೆಸಿಕೊಂಡು ಅವರ ಸಮಸ್ಯೆ ಲೈವ್ ನಲ್ಲಿ ಆಲಿಸಿದ್ವಿ. ನಿಮ್ಮ ಜೊತೆ ನಾವಿದ್ದೇವೆ ಅಂತಲೂ ಹೇಳಿದ್ವಿ. ಆಗ ಮಾತನಾಡಿದ ಜಿಲ್ಲಾಧಿಕಾರಿ ರವೀಂದ್ರ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ರು. ಡಿಸಿ ಅವರ ಲೆವೆಲ್ ಅಲ್ಲಿ ಕ್ಲಿಯರ್ ಆಗಬೇಕು. ಡಿಸಿ ಲೆವೆಲ್ ಅಲ್ಲಿ ಕ್ಲಿಯರ್ ಆಗಬೇಕು. ಡಿಸಿ ಅವರನ್ನೇ ಕರೆಸಿ ಮಾತಾಡಿದ್ದಾರೆ. ಆನ್ ಪ್ರಯಾರಿಟಿ ಆಗುತ್ತೆ ಸರ್, ಕ್ಲಿಯರ್ ಆಗುತ್ತೆ. ಬೇರೆ ಸರ್ಕಾರದ ಮಟ್ಟದಲ್ಲಿ ಯಾರಾದ್ರೂ ಯಾರಾದ್ರೂ ಸೈನ್ ಹಾಕ್ಬೇಕಾ? ಕೃಷ್ಣ ಬೈರೇಗೌಡ ಏನಾದ್ರು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಸೈನ್ ಹಾಕಿದ್ರೆ ಮುಗೀತಾ? ಹೌದು ಸರ್, ಹೌದು. ನಾನು ಅದನ್ನು ಫಾಲೋ ಅಪ್ ಮಾಡ್ತೇನೆ. ಸುದರ್ಶನ್, ಈ ಜಾಗ ನೀವು ಕೊಡಿಸ್ಕೊಟ್ರೆ ಸುದರ್ಶನ್ ಅವರೇ, ನಿಮಗೆ ಫುಲ್ ಇಡೀ ರಾಜ್ಯ ಜನರಿಂದ ಸಲ್ಯೂಟ್ ಮಾಡಿಸ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಮಾಡಿಸ್ಬೇಕು ಮಾತ್ರ. ಶೂರ್. ಡಿಸಿ ಅವರು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಶ್ರೀ ಶಿವಾನಂದ ರೆಡ್ಡಿ ಅವರು ಮಾಜಿ ಸೈನಿಕರು, ರಾಯಪಲ್ಲಿ ಗ್ರಾಮ. ಇವರು
ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಡಿಸೇಬಲ್ಡ್ ಸೋಲ್ಜರ್ ಅಂದರೆ 2004ನೇ ಇಸ್ವಿಯಲ್ಲಿ ಸೈನ್ಯದಿಂದ ಕಾಯಂ ಆಗಿ ಇವರು ನಿವೃತ್ತಿಯನ್ನು ಹೊಂದಿರ್ತಾರೆ. ನಿವೃತ್ತಿ ಹೊಂದಿದ ನಂತರದಲ್ಲಿ ಕೃಷಿ ಭೂಮಿಯನ್ನ ವ್ಯವಸಾಯ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದು ಕೃಷಿ ಭೂಮಿಯನ್ನು ನನಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಭೂಮಿ ಕೊಡಲು ತಹಶೀಲ್ದಾರ್ ಹುಡುಕಾಟ. ವರದಿ ಪ್ರಸಾರ ಆಗಿ 15 ದಿನ ಕಳೆದ ನಂತರ ಮಾಜಿ ಯೋಧ ಶಿವಾನಂದ ರೆಡ್ಡಿ ಅವರಿಗೆ ಕೊಡಬೇಕಾದ ಭೂಮಿಗಾಗಿ ಹುಡುಕಾಟಕ್ಕೆ ತಾಲೂಕಾಡಳಿತ ಇಳಿದಿದೆ. ಚಿಂತಾಮಣಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಂಡ್ ಟೀಮ್ ಮಾಜಿ ಯೋಧ ಶಿವಾನಂದ ರೆಡ್ಡಿ ಅವರನ್ನ ಕಚೇರಿಗೆ ಕರೆಸಿಕೊಂಡ್ರು. ನಂತರ ಸರ್ಕಾರಿ ಜಮೀನು ಹುಡುಕಾಟ ನಡೆಸಿದ್ದಾರೆ. ಮತ್ತೆ ಜಿಲ್ಲಾಧಿಕಾರಿಗಳು ಹೆಚ್ಚಿನ ಮಾಹಿತಿಗಾಗಿ ಬುಲಾವನ್ನ ನೀಡಿದ್ರು. ಆದಷ್ಟು ಬೇಗ ಜಮೀನು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಮಾಜಿ ಸೈನಿಕರಿಗೆ ಸಿಗಬೇಕಾದಂತ ಒಂದು ಜಮೀನಿಗಾಗಿ 25 ವರ್ಷಗಳಿಂದ ಸತತ ಹೋರಾಟ ಮಾಡ್ತಾ ಇದ್ರು, ಯಾವುದೇ ಪ್ರಯೋಜನ ಆಗಿರ್ಲಿಲ್ಲ. ಈಗ ರಿಪಬ್ಲಿಕ್ ಕನ್ನಡ ಅವರು, ನಮ್ಮ ಜಿಲ್ಲಾ ವರದಿಗಾರರು ಮಂಜುನಾಥ್ ಅವರು ಜಯಪ್ರಕಾಶ್ ಶೆಟ್ಟಿ ಸರ್ ಹತ್ರ ಕರ್ಕೊಂಡೋಗಿ ಸೂಪರ್ 3 ಪ್ರೋಗ್ರಾಮ್ಗೆ ಪ್ರಯತ್ನ ಪಟ್ಟರು. ಸೂಪರ್ 3 ಅಲ್ಲಿ ಪ್ರಸಾರ ಆಯ್ತು. ಪ್ರಸಾರ ಆದ್ಮೇಲೆ ತುಂಬಾ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಫೋನ್ ಮುಖಾಂತರ ಹೇಳ್ತಾ ಇದ್ದಾರೆ, ನೀವು ಮುನ್ನುಗ್ಗಿ, ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತ. ಇಷ್ಟೊಂದು ಧೈರ್ಯ ತುಂಬ್ತಾ ಇರೋ ಕಾರಣ ನಮ್ಮ ಜಯಪ್ರಕಾಶ್ ಶೆಟ್ಟಿ ಸರ್ ಅವರು. ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಈ ಮುಖಾಂತರ ನಾನು ಬಯಸ್ತೀನಿ. ಒಟ್ನಲ್ಲಿ ಇದು ಸೂಪರ್ 3ಯ ಮತ್ತೊಂದು ಫಾಲೋ ಅಪ್ ಸ್ಟೋರಿ. ಸೈನಿಕರಿಗೆ 5 ಎಕರೆ ಸರ್ಕಾರಿ ಜಮೀನ್ ಸಿಗೋ ತನಕ ನಾವಂತೂ ಈ ಸ್ಟೋರಿನ ಬೆನ್ನಟ್ಟುತ್ತಲೇ ಇರ್ತೇವೆ. ನೋಡಿದ್ರ ಶಿವಾನಂದ ರೆಡ್ಡಿ ಅವರು ಈ ಸೈನಿಕ ನೋಡಿ, ತಹಶೀಲ್ದಾರ್ ಸ್ವತಃ ಬರ್ತಾರೆ ಜಾಗ ಹುಡುಕೋದಕ್ಕೆ, ಅವ್ರನ್ನ ಕರ್ಕೊಂಡು ಹೋಗಿ. ಯಾರಾದ್ರೂ ಮಾಡಿಸಿದ್ರೆ ಇಲ್ಲಿ ತನಕ ನಮಗೆ ಹೆಮ್ಮೆ ಇದೆ, ನಾವು ಮಾಡಿಸಿದ್ವಿ. ಹಾಗಂತ ಅರ್ಧದಲ್ಲಿ ಬಿಡ್ತೀವಿ ಅಂತ ಅನ್ಕೋಬೇಡಿ. ಅದು ಎಷ್ಟೇ ಕಷ್ಟ ಆಗಲಿ ರೀ, ಎಷ್ಟೇ ಕಷ್ಟ ಆಗಲಿ. ನನ್ನ ಬಗ್ಗೆ ಬೇಕಿದ್ರೆ ಆ ಶೆಡ್ಗೆ ಹೋಗಿ ಅಂತಂದ್ರು ಟೀಕೆ ಮಾಡಿ, ಟ್ರೋಲ್ ಮಾಡಿ, ಖುಷಿ ಪಡಿ. ಪಾಪ ತುಂಬ ಜನ ಸರ್ ನಮ್ಮ ಮಗು ಮಾಡಿದೆ, ಈ ಟ್ರೋಲ್ ಮಾಡಿದೆ ಅಥವಾ ಅದನ್ನು ಮಾಡಿದ್ದಾರೆ ಕಳಿಸಿ ಅಂತದಾಗ ಹಾಕ್ಕೊಂಡಿದ್ದೀನಿ. ಟೀಕೆ ಟಿಪ್ಪಣಿ ಎಲ್ಲ ಕೇರೆ ಮಾಡಲ್ಲ ನಾವು ಅದಕ್ಕೆ. ಆದರೆ ಈ ಕೆಲಸ ಇದೆಯಲ್ಲ, ಈ ಕೆಲಸ ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ರೀ, ಯಾವುದೇ ಕಾರಣಕ್ಕೂ. ವೈಯಕ್ತಿಕವಾಗಿ ಎಂಥ ಟೀಕೆ ಟಿಪ್ಪಣಿಗಳು ಕೂಡ ನಾನು ತರಲಿ ಕೆಡ್ಸ್ಕೊಡಿಲ್ಲ. ನೀವು ಮಾಡಬೇಕು. ಪತ್ರಕರ್ತರು ಅಂತಂದ್ರೆ ಏನು ದೊಡ್ಡ ಇದಾ ಪುಡಾಂಗ? ಅವ್ರನ್ನ ಯಾರು ಟೀಕೆ ಮಾಡಬಾರ್ದು, ಮಾಡಿ. ಆದರೆ ಸರ್ಕಾರಕ್ಕೆ ಸಂಬಂಧಪಟ್ಟ, ಸರ್ಕಾರ ಮಾಡಲೇಬೇಕಾದ ಕೆಲವು ಕೆಲಸಗಳು, ಮೂಲಭೂತ ಕೆಲಸಗಳು, ಇದೆಲ್ಲ ಸೈನಿಕರಿಗೆ ಸಿಗಬೇಕು. ಯಾಕೆ ಯಾರು ಆಲೋಚನೆ ಮಾಡೋದಿಲ್ಲ? ಎಷ್ಟೆಲ್ಲ ಸೈನಿಕರಿದ್ದಾರಪ್ಪ, ನಿವೃತ್ತಿ ಹೊಂದಿರತಕ್ಕಂಥ ಯಾಕೆ ಮಾಡಬಾರ್ದು, ಯಾಕೆ ಮಾಡಲ್ಲ? ಅದನ್ನು ಮಾಡಬೇಕಲ್ವಾ? ಅದಕ್ಕಾಗಿ ನೋಡಿ 4 ದೃಶ್ಯಗಳನ್ನು ತೋರಿಸ್ತೀನಿ. ನೋಡಿ, ತಹಶೀಲ್ದಾರ್ ಮಾಹಿತಿ ಕೇಳ್ತಾರೆ, ಜಿಲ್ಲಾಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ನಂಬರ್ 1 ನೋಡಿ, ಅವರೇ ಹೇಳ್ತಾರೆ ನನಗೆ ಇಲ್ಲಿ ತನಕ ಇಷ್ಟು ಶಕ್ತಿಯನ್ನು ಯಾರು ಕೊಟ್ಟಿಲ್ಲ ಅಂತೇಳಿ. ಜಮೀನು ನೋಡಲು ತಹಶೀಲ್ದಾರ್ ಯಾವತ್ತಾದರೂ ನೀವು ಅಂದ್ಕೊಂಡಿದ್ದೀರಾ ಒಬ್ಬ ಸೈನಿಕನಿಗಾಗಿ ಈ ಥರ ಬರ್ತಾರೆ ಅಂತ? ಅದು ಸುದ್ದಿ ಪ್ರಸಾರ ಮಾಡಿ ಎಷ್ಟು 2-3 ದಿವಸ ಆಯಿತು. ಇವತ್ತು ಅನೇಕ ಸೈನಿಕರಿಗೆ, ಮಾಜಿ ಸೈನಿಕರಿಗೆ ಅವ್ರಿಗೆ ಸಿಗಬೇಕಾದ ಜಮೀನು ಬಗ್ಗೆ ಒಂದು ಖುಷಿ ಇರುತ್ತೆ ಎಲ್ಲರೂ ಕೂಡ. ನಮಗೂ ಹೆಮ್ಮೆ ಇದೆ, ಖುಷಿ ಇದೆ, ಅದನ್ನು ಮಾಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಟಕ ಮಾಡಬೇಡಿ. ನನಗೆ ನನ್ನ ಮುಂದೆ ಬಂದು ಮಾತಾಡಿದಾಗಲೂ ಗೊತ್ತಾಗ್ಬಿಡುತ್ತೆ, ಸೆನ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸುಳ್ಳು ಹೇಳ್ತಾ ಇದ್ದೆ ನೀವು ಅಂತೇಳಿ. ಡ್ರಾಮಾ, ಸೈನಿಕರ ಬಗ್ಗೆ ಏನು ಡ್ರಾಮಾ ಮಾಡ್ತಾರೆ ಅಂತಂದರೆ ಡ್ರಾಮಾನೇ ಮಾಡೋದು. ಹೌದಾ, ಅಯ್ಯೋ ನಿಮ್ಮಿಂದಾಗಿ ಅಂದರೆ ಹೆಂಗೆ ಅಂತಂದರೆ ನಿನ್ನ ಪುಕ್ಷಟೆ ನಮಗೇನಾದರೂ ರಕ್ಷಣೆ ಮಾಡಿ ಹೋಗಿ ಏನು ಕೇಳಬೇಡ ಅನ್ನೋಂಥ ರೀತಿಯಲ್ಲಿ. ಹಾಗಾಗಬಾರ್ದು. ನಿಮಗೆ ಪ್ರೀತಿ ಇದೆಯಾ, ಗೌರವ ಇದೆಯಾ ಸೈನಿಕರ ಬಗ್ಗೆ, ಅದಕ್ಕಾಗಿ ಹೋರಾಟ ಮಾಡಿ. ನೀವು ಸುಮ್ಮನೆ ಯಾವುದೋ ಒಂದು ವರ್ಷಕ್ಕೊಂದು ಕಾರ್ಯಕ್ರಮದಲ್ಲಿ ಸುಮ್ಮನೆ ಭಾಷಣ ಮುಗಿದು ನಿಮ್ಮ ಲೈಕ್ಸು ನಂಬರ್ಸ್ಗಳನ್ನು ಜಾಸ್ತಿ ಮಾಡ್ತಾ ಹೋದರೆ ಅಂಥವರನ್ನು ಹತ್ತಿರಕ್ಕೆ ಬಿಟ್ಕೋಬೇಡಿ. ಯಾವಾಗ ಖುಷಿ ಪಡಬೇಕು ಅವತ್ತು ನೋಡಿ, ನಾನು ಹೇಳ್ತೀನಿ ವೀಕ್ಷಕರೇ, ಯಾವತ್ತು ಇವರಿಗೆ ಜಮೀನು ಮಂಜೂರಾಗತ್ತಲ್ಲ ಆವತ್ತು ಆ ಜಮೀನಿಗೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತೀವಿ ಸರ್, ಬಾಳೆ ದಿಂಡು ಕಟ್ಟಿ ಸಂಭ್ರಮಿಸ್ತೀವಿ ಸರ್, ಬಲೂನು ಕಲರು ಎಲ್ಲ ಹಾಕಿ ಹೋಲಿ ಹಬ್ಬ ಮಾಡ್ತೀವಿ ಸರ್, ಹಬ್ಬ ಮಾಡ್ತೀವಿ. ಅಷ್ಟು ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಬಾಯಿ ಮಾತಲ್ಲಿ ಸೈನಿಕರು 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 ಅಂತೇಳಿ ನಾಟಕ ಮಾಡಿದ್ರಿ, ಯಾರಾದರೂ ನನ್ನ ಮುಂದೆ ಸಿಕ್ಕಾಕೋಬೇಕು, ಬಟಾಬಯಲು ಮಾಡ್ತೀನಿ ನಿಮ್ಮ ಬಂಡವಾಳವನ್ನು. ಅದರಲ್ಲಿ 2 ಮಾತಿಲ್ಲ.
ಸರ್, ನೀವು BJP ಚೇಲ ಆಗಬೇಡಿ, ನೀವು ಕಾಂಗ್ರೆಸ್ ಚೇಲ ಆಗಬೇಡಿ, ನೀವು JDS ಚೇಲ ಆಗಬೇಡಿ. ನೀವು ಆಗೋದಿದ್ರೆ ಈ ದೇಶದ ಚೇಲ ಆಗಿ. ನಾನು ಈ ದೇಶದ ಚೇಲ ಆಗೋದಕ್ಕೆ ಇಷ್ಟಪಡ್ತೀನಿ. ಉಳಿದವ್ರಿಗೆ ಹೆಂಗೆ ಅಂತಂದರೆ ಈ ನಾಯಕ ಮಾಡಬಾರ್ದು, ಈ ನಾಯಕ ವೇಸ್ಟ್ ಆಗಬೇಕು, ಆ ನಾಯಕ ಮಾಡಬೇಕು. ಯಾರಿಗೂ ಆಗಿದ್ರೆ ದೇಶದ ಬಗ್ಗೆ ಸಮಾಜದ ಬಗ್ಗೆ ಕಳಕಳಿ ಇಲ್ಲ. ಸಿದ್ದರಾಮಯ್ಯ ಮಾಡಿದರೆ ಇನ್ನೊಬ್ಬರಿಗೆ ಉರಿ, ನರೇಂದ್ರ ಮೋದಿ ಅವರು ಮಾಡಿದರೆ ಇನ್ನೊಬ್ಬನಿಗೆ ಉರಿ, ಕುಮಾರಸ್ವಾಮಿ ಮಾಡಿದರೆ ಇನ್ನೊಬ್ಬನಿಗೆ. ಅದ್ಯಾಕೆ? ಹಾಗಿದ್ರೆ ನಿಮಗೆ ಕೆಲಸ ಎಲ್ಲ ಆಗಬೇಕಾಗಿರೋದು, ನಿಮಗೆ ನಿಮ್ಮ ಹಿತಾಸಕ್ತಿಗಳಾಗಬೇಕಾಗಿರೋದಲ್ವಾ? ಅದನ್ನು ಮಾಡೋಕ್ಕೆ ನಾನು ಬಿಡಲ್ಲ, ನಾನು ಇಲ್ಲಿ ಕೂತಿಲ್ಲ. ಆ ಶಿವಾನಂದ ರೆಡ್ಡಿ ಅವರಿಗೆ ಭೂಮಿ ಸಿಗೋ ತನಕ ಹೋರಾಟ ಮುಂದುವರಿಯುತ್ತೆ. ಜೊತೆಗೆ ತಹಶೀಲ್ದಾರ್ ಕಚೇರಿ ಹೆಂಗೆ ಕ್ಲಿಯರ್ ಆಯಿತು ನೋಡಿದ್ರಲ್ವಾ? 8 ಲಕ್ಷದಲ್ಲಿ ಯಾರ್ದದು ಸೊತ್ತು, ಜನಗಳ ಸೊತ್ತು ಹಾಳಾಗಬಾರ್ದು ಅಂತ ಮಾಡಿ. ಓಕೆ.